ಹಾಯ್ ಎಲ್ಲ ಸಿನಿ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು. ಮುದ್ದು ಸೊಸೆ ಸೀರಿಯಲಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಗೌಡ್ರ ಮನೆ ಮುಂದೆ ನ್ಯಾಯಕ್ಕಾಗಿ ಗುಡುಗಿದ ಚೆಲುವರಾಜು. ವಿದ್ಯಾ ಬದುಕಿಗೆ ಸಿಗುತ್ತಾ ನ್ಯಾಯ? ಮುದ್ದು ಸೊಸೆ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ. ದಿನದಿಂದ ದಿನಕ್ಕೆ ಈ ಸೀರಿಯಲ್ ವೀಕ್ಷಕರಲ್ಲಿ ಕುತೂಹಲ ಮೂಡಿಸುತ್ತಿದೆ. ಮನೆಯೊಳಗಿನ ಗುಟ್ಟುಗಳು ಈಗ ರಟ್ಟಾಗುವ ಸಮಯ ಹತ್ತಿರ ಬಂದಿದೆ. ವಿದ್ಯಾಳ ಬದುಕಿನಲ್ಲಿ ಬಿರುಗಾಳಿ ಎದ್ದಿದೆ. ಅವಳಿಗೆ ಆಗಿರುವ ಅನ್ಯಾಯವನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ. ಈ ಅನ್ಯಾಯದ ವಿರುದ್ಧ ಈಗ ಧ್ವನಿ ಎತ್ತಲಾಗಿದೆ. ಇದರಿಂದಾಗಿ ಗೌಡರ ಕುಟುಂಬದಲ್ಲಿ ನಡುಕ ಶುರುವಾಗಿದೆ. ಚೆಲುವರಾಜು ಈಗ ರಣರಂಗಕ್ಕೆ ಇಳಿದಿದ್ದಾನೆ. ವಿದ್ಯಾ ಪರವಾಗಿ ನ್ಯಾಯ ಕೇಳಲು ಸನ್ನದ್ಧನಾಗಿದ್ದಾನೆ. ಗೌಡರ ಅಹಂಕಾರಕ್ಕೆ ಈಗ ಪೆಟ್ಟು ಬೀಳಲು ಕಾಲ ಬಂದಿದೆ. ಇಡೀ ಊರೇ ಈ ಘಟನೆಯನ್ನು ಬೆರಗಿನಿಂದ ನೋಡುತ್ತಿದೆ. ಲೋಕಿಗೆ ಚೆಲುವರಾಯನ ಕಡೆಯಿಂದ ಮದುವೆ ವಿಷಯ ಗೊತ್ತಾಗಿರುತ್ತೆ. ವಿನಂತಿಗೆ ಕಾಲ್ ಮಾಡ್ತಾನೆ. ಸಾವಿತ್ರಿ ಕಾಲ್ ಪಿಕ್ ಮಾಡಿ ಮಾತಾಡ್ತಾಳೆ. ಲೋಕಿ ದುಡ್ಡು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ. ಸಾವಿತ್ರಿ ಸರಿ 2 ಲಕ್ಷ ಕೊಡ್ತೀನಿ ಅಂತ ಒಪ್ಕೊಳ್ತಾಳೆ. ಆಮೇಲಿಂದ ಹಟ್ಟಿ ಕಡೆ ಯಾರಿಗೂ ಗೊತ್ತಾಗದೆ ಬಾ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಭದ್ರ ಕೇಕ್ನ ಲ್ಯಾಬ್ಗೆ ಟೆಸ್ಟ್ ಮಾಡಿಸೋಕೆ ಅಂತ ಕ್ವಾಟ್ಲೆ ಕೈಲಿ ಕೊಟ್ಟಿರ್ತಾನೆ. ಕ್ವಾಟ್ಲೆಗೋಸ್ಕರ ಕಾಯ್ತಾ ಇರ್ತಾನೆ. ಕ್ವಾಟ್ಲೆ ಬಂದು ಇಲ್ಲ ಅಣ್ತಮ್ಮ, ರಿಪೋರ್ಟಲ್ಲಿ ಏನು ಮಿಕ್ಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅಂತಾನೆ. ಆದರೆ ಭದ್ರಂಗೆ ಇದ್ರ ಮೇಲೆ ನಂಬಿಕೆನೇ ಇರಲ್ಲ. ಅದಕ್ಕೆ ಭದ್ರ ಬೇರೆ ಯಾವುದಾದ್ರು ಲ್ಯಾಬ್ಗೆ ಕಳಿಸ್ಬೇಕಿತ್ತು ಅಂತಾನೆ. ಕ್ವಾಟ್ಲೆ ಇಲ್ಲ, ಅವರು ನನಗೆ ತುಂಬ ಚೆನ್ನಾಗಿ ಗೊತ್ತಿರೋರೆ ಅಂತ ಭದ್ರಂಗೆ ಹೇಳ್ತಾನೆ. ವಿನಂತಿ ಭದ್ರನ್ ರೂಮ್ಗೆ ಬಂದು ಮಾವ ಮದುವೆಗೆ ಯಾವ ಕಲರ್ ಸ್ಯಾರಿ ತಗೊಳ್ಳಿ, ನಿಮಗೆ ಯಾವ ಕಲರ್ ಇಷ್ಟ ಅಂತ ಕೇಳ್ತಾಳೆ. ಅದಕ್ಕೆ ಭದ್ರ ಕೋಪದಿಂದ ವಿನಂತಿ ಇಲ್ಲಿಂದ ಸುಮ್ಮನೆ ಹೋಗು ಅಂತ ಹೇಳ್ತಾನೆ. ಆದರೂ ವಿನಂತಿ ಆಟ ಬಿಡದೆ ಅಲ್ಲೇ ನಿಂತಿರ್ತಾಳೆ. ಭದ್ರಂಗೆ ಕೋಪ ತಡೆಯೋಕ್ಕಾಗದೆ ಕೆನ್ನೆಗೆ ಒಂದು ಬಾರಿಸ್ತಾನೆ. ವಿನಂತಿ ರೂಮ್ಗೆ ಬಂದು ಅಮ್ಮನಿಗೆ ಹೀಗಾಯಿತು ಅಂತ ಹೇಳ್ತಾಳೆ. ಅದಕ್ಕೆ ಸಾವಿತ್ರಿ ಕೂಡ ಅವಳ ಕೆನ್ನೆಗೆ ಬಾರಿಸ್ತಾಳೆ. ಸಾವಿತ್ರಿ ಮದುವೆ ಮುಗಿಯೋ ತನಕ ಅವನ ತಂಟೆಗೆ ಹೋಗಬೇಡ ಅಂತ ಹೇಳಿದ್ದೆ ತಾನೆ, ಮತ್ತ್ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ ಹೇಳ್ತಾಳೆ. ರೂಮಲ್ಲಿ ಸಾವಿತ್ರಿ ಮತ್ತು ವಿನಂತಿ ಲೋಕಿ ವಿಷಯ ಹಾಗೂ ಕೇಕ್ ವಿಷಯನ ಮಾತಾಡ್ತಿರ್ಬೇಕಾದ್ರೆ ಕ್ವಾಟ್ಲೆ ಕಿಟಕಿ ಹತ್ರ ಪಾಸ್ ಆಗ್ತಿರ್ತಾನೆ. ಇದನ್ನು ಕೇಳಿಸ್ಕೊಂಡು ಶಾಕ್ ಆಗ್ತಾನೆ. ಮುಂದೇನು ಮಾಡಬೇಕು ಅಂತ ಕ್ವಾಟ್ಲೆಗೆ ಗೊತ್ತಾಗದೆ ಸುಮ್ಮನೆ ನಿಂತಿರ್ತಾನೆ. ಮುಂದೆ ಕ್ವಾಟ್ಲೆ ಹೋಗಿ ಈ ವಿಷಯನ ಎಲ್ರಿಗೂ ಹೇಳ್ತಾನ, ಮದುವೆನ ಮುರಿತಾನ. ಮದುವೆ ಕತೆ ಇಲ್ಲಿಗೆ ಮುಗೀತಾ? ಮುಂದೆ ಏನಾಯಿತು ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.